ನಮ್ಮ ಜನಪ್ರಿಯ ಶಾಸಕರಾದ ಮುನರತ್ನ ಅಣ್ಣ ಅವರ ಇವತ್ತು ಹುಟ್ಟಿದಬ್ಬ. ಈ ಹುಟ್ಟಿದಬ್ಬವನ್ನು ನಾವು ಸುಮಾರು ಎಲ್ಲರೂ ನಮ್ಮ ಎಲ್ಲ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇವತ್ತು ಮುನಿರತ್ನೋತ್ಸವ ಥರ ನಾವು ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ನಮ್ಮ ನಾಗರಬಾವಿ ನಾಗರಿಕ ಸ್ನೇಹ ವೇದಿಕೆ ಬಳಗ ವತಿಯಿಂದ ಇವತ್ತು ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ಇದನ್ನು ಪ್ರಾರಂಭ ಮಾಡಿದ್ದೀವಿ. ಹಾಗೆಯೇ ಇಂದು ಅಣ್ಣನ ಹಬ್ಬದ ಹುಟ್ಟಿದಬ್ಬದ ಪ್ರಯುಕ್ತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಸ್ನೇಹಿತರ ಮತ್ತೆ ನಾವೆಲ್ಲ ಒಬ್ಬರು ಸೇರಿ 1 ವರ್ಷದ ತನಕ ಕಾರ್ಡನ್ನು ನಾವು ಬಿಡುಗಡೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಇವತ್ತು ನೋಂದಣಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಮ್ಮ ಅಣ್ಣನವರು ವಾಪಸ್ಸು ತಿರುಪತಿ ಹೋಗಿದ್ದಾರೆ. ಬಂದ ನಂತರ ಇದನ್ನು ನಾವು ಬಿಡುಗಡೆ ಮಾಡ್ತೀವಿ. ಇದರಲ್ಲಿ ಸುಮಾರು ಹಲವಾರು ರೀತಿ ನಿಮಗೆ ಸೌಲಭ್ಯಗಳು ಸಿಗುತ್ತೆ. ಇದರಲ್ಲಿ ಉಚಿತ ತಪಾಸಣೆ ಆಗಿರ್ಬೋದು, 20% ಮೆಡಿಕಲಲ್ಲಿ ನೀವು ಏನೇ ಔಷಧಿ ತಗೊಂಡು ಡಿಸ್ಕೌಂಟ್ ಇರುತ್ತೆ. ಅಲ್ಲಿ ನೀವು ಅಡ್ಮಿಟ್ ಆದರೂ ಸಹ ನಿಮಗೆ 20% ಡಿಸ್ಕೌಂಟ್ ಇರುತ್ತೆ. ಮತ್ತು ECG ಮತ್ತೊಂದು ಯಾವುದೇ ಇರಲ್ಲ ಆಗದೆ ಫ್ರೀ ಆಗೋಂಥದ್ದು ಕೆಲವು ಎಲ್ಲ ನಿಮಗೆ ಸಿಗುತ್ತೆ. ಅದನ್ನು ಎಲ್ಲರಿಗೂ ಆಲ್ರೆಡಿ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ನಾವು. ಅದೇ ರೀತಿ ನಮ್ಮ ಪ್ರಶಾಂತ್ ಬನ್ನಿ ಸರ್, ಇವರೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಓನರ್ಸು. ಇವರು ಸಹಯೋಗದೊಂದಿಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವ್ರಿಗೂ ಸಹ ದೇವರು ಆರೋಗ್ಯ ಕೊಡಲಿ, ಆಯುಷ್ ಕೊಡಲಿ ಅಂತ ಕೇಳ್ತೀವಿ. ಈ ಥರ ಸ್ನೇಹ ಕಾರ್ಯಕ್ರಮಗಳನ್ನ ಇವತ್ತು ಅಣ್ಣನ ಹುಟ್ಟಿದಬ್ಬ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತೇನೆ. ಮತ್ತು ಇಲ್ಲಿ ಬಂದಂಥ ಎಲ್ಲ ನಮ್ಮ ವಾಹಿನಿ ಮುಖಂಡರಿಗೂ ಹಾಗೂ ನಮ್ಮ ಎಲ್ಲ BJP ಮುಖಂಡರಿಗೂ ಎಲ್ಲ ನಮ್ಮ ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತೀನಿ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಮುನರತ್ನಣ್ಣವರ 63ನೇ ಹುಟ್ಟುಹಬ್ಬನ ಈ ದಿನ ಕೊಟ್ಟಿಗೆಪಾಳ್ಯ ವಾರ್ಡ್ ನಂಬರ್ 73ರಲ್ಲಿ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ರವಿ ಅಣ್ಣ, ನಮ್ಮ ರಾಜಣ್ಣ, ನಮ್ಮ ಯೋಗಿ ಅಣ್ಣ, ಹನುಮಣ್ಣ ಎಲ್ಲ ಸೇರಿಕೊಂಡು ಈ ಭಾಗದ ಮುಖಂಡರುಗಳೆಲ್ಲ ಸೇರಿ ನಮ್ಮ ಶಾಸಕರು ಪ್ರತಿ ವರ್ಷದಂತೆ ಈ ವರ್ಷ ಸಹ ತಿರುಪತಿಗೆ ತೆರಳಿರ್ತಾರೆ ತಿಮ್ಮಪ್ಪನ ದರ್ಶನಕ್ಕಾಗಿ. ಆದ್ದರಿಂದ ಎಲ್ಲ ವಾರ್ಡ್ ಅಧ್ಯಕ್ಷರು, ವಾರ್ಡ್ನ ಮುಖಂಡರುಗಳು, ಕಾರ್ಯಕರ್ತರು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಅಧ್ಯಕ್ಷರಾದಂಥ ಗೋವಿಂದಣ್ಣವರು ಹಾಗೂ ಕಾರ್ಯದರ್ಶಿಗಳಾದ ಪ್ರಕಾಶ್ ಅವರು, ಎಲ್ಲ ಮುಖಂಡರುಗಳು, ಕೊಟ್ಟಿಗೆಪಾಳ್ಯ ವಾರ್ಡ್ನ ಹರೀಶ್ ಅವರು, ನಾಗಣ್ಣವರು ಹಾಗೂ ಪ್ರತಿ ಎಲ್ಲ ಮುಖಂಡರುಗಳು ಹೆಸರು ಹೇಳ್ತಾ ಹೋದರೆ ಮುನರತ್ನವರ ಅಭಿಮಾನಿಗಳು ಸಾಲು ಪಟ್ಟಿನೇ ಆಗುತ್ತೆ. ಅದರಿಂದ ಉಷಾಕ್ ಅವರು ಎಲ್ಲ ಸಹ ಈ ಒಂದು ಭಾಗದಲ್ಲಿ ಒಂದು ಮುನರತ್ನವರ ಅಭಿಮಾನಿ, ಮುನರತ್ನಣ್ಣನ ಹುಟ್ಟುಹಬ್ಬವನ್ನು ಒಂದು ಹಬ್ಬದ ವಾತಾವರಣ ಯಾವ ಥರ ಅಂದರೆ ಅವರ ಸ್ವಂತ ಹುಟ್ಟುಹಬ್ಬ ಯಾವ ಥರ ಇರ್ತದೋ ಆ ರೀತಿಯ ಒಂದು ಕೊಟ್ಟಿಗೆಪಾಳ್ಯ ವಾರ್ಡ್ನಲ್ಲಿ ಇವತ್ತು ಎಲ್ಲ ಮುಖಂಡರುಗಳು ಒಟ್ಟುಗೂಡಿ ಈ ಒಂದು ಹಲವಾರು ಕಾರ್ಯಕ್ರಮ ಯಾವ ಥರ ಅಂದರೆ ಪ್ರಥಮವಾಗಿ ಒಂದು ಸಿಹಿ ಹಚ್ಚುವ ಮೂಲಕ, ಅಂದರೆ ಒಂದು ಕೇಕ್ ಕತ್ತರಿಸೋ ಮೂಲಕ ಪ್ರಾರಂಭಿಸಿ, ನೆಕ್ಸ್ಟು ಬೆಟ್ಟದ ಮಹಾಗಣಪತಿ ದೇವಸ್ಥಾನದ ಪೂಜೆ, ಅದಾದ ನಂತರ ಹನುಮಗಿರಿ ದೇವಸ್ಥಾನದಲ್ಲಿ ಪೂಜೆ, ಅದಾದಮೇಲೆ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ, ಹಾಗೂ ವಿಶೇಷವಾಗಿ ಸುಮ್ನಹಳ್ಳಿ ಸಿಗ್ನಲ್ಲಿ ಸುಮಾರು 10,000 ಜನಕ್ಕೆ 10 ಜನ ಸಾರ್ವಜನಿಕರಿಗೆ ಸಿಹಿ ವಿತರಣಾ ಕಾರ್ಯಕ್ರಮನ ನಮ್ಮ ರಾಜೂರು ಹಮ್ಮಿಸಿದ್ದಾರೆ. ಅದಾದ ನಂತರ ನಮ್ಮ ರವಿಯಣ್ಣವರು ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲ ಸೇರಿ ಈ ಒಂದು ನಿರಾಶ್ರಿತರಿಗೆ ಸುಮಾರು 1,500 ಜನ ನಿರಾಶ್ರಿತರಿದ್ದಾರೆ. ಅವರೆಲ್ಲರಿಗೂ ಸಹ ಹಣ್ಣಿನ ವಿತರಣೆ ಕಾರ್ಯಕ್ರಮ ಮುನರತ್ನವರ ಹುಟ್ಟುಹಬ್ಬ ಹಾಗೂ ರವಿಯಣ್ಣ ಪ್ರಯುಕ್ತ ಎಲ್ಲರ ಒಂದು ಸಮ್ಮುಖದಲ್ಲಿ ಎಲ್ಲರಿಗೂ ಸಹ ಹಣ್ಣಿನ ಹಂಚೋ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೀವಿ. ಹಾಗೂ ಇನ್ನು ಹಲವಾರು ಸಂಜೆಗೆ ಒಂದು ವಿಶೇಷವಾದ ಅನ್ನಸಂತರ್ಪಣಾ ಕಾರ್ಯಕ್ರಮ ಹಾಗೂ ಇನ್ನು ಕೆಲವು ಭಾಗದಲ್ಲಿ ದೇವಸ್ಥಾನದ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ರೀತಿ ಇತರೆ 63ನೇ ಹುಟ್ಟುಹಬ್ಬನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮುನರತ್ನಣ್ಣವರು ದೇವಸ್ಥಾನದಿಂದ ಬಂದ ನಂತರ ವಿಶೇಷವಾಗಿ ಅವ್ರ ಮಂತವೂ ಸಹ ಹುಟ್ಟುಹಬ್ಬದ ಕಾರ್ಯಕ್ರಮ ಹಮ್ಮಿಕೊಬೇಕು ಅಂತಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಮುಂದಿನ ನಾಯಕರಂತ ನಮ್ಮ ರವಿಯಣ್ಣವರು ಮಾತಾಡಿ ಮುಂದಿನ ವಿಷಯಗಳನ್ನ ತಿಳಿಸ್ತಾರೆ. ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ ಮಾತ್ರ ತಗೊಂಡು ಅದನ್ನ ರೂಲ್ ಔಟ್ ಮಾಡಕ್ಕೆ ಯಾರು ಯಾವಾಗ ಬೇಕಾದ್ರೂ 24/7 ಹಾಸ್ಪಿಟಲ್ ವಾಕಿನ್ ಆದ್ರೆ ಅವ್ರಿಗೆ ಫ್ರೀ ECG ಮಾಡಿ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಕೂಡ ಕೊಡ್ತೀವಿ ನಾವು. ಇದರಲ್ಲಿ ನಾವು ₹1 ತಗೊಳ್ಳೋದಿಲ್ಲ. ನಾವು ಸಾರ್ವಜನಿಕ ರಾಜು ಅವರು ಕೇಳ್ಕೊಂಡ್ರು, ಸಾರ್ವಜನಿಕರ ಆರೋಗ್ಯ ಮುಖ್ಯ. ಯಾರು ಅವರು ನಾನು ಇವತ್ತು ಹಾಸ್ಪಿಟಲ್ ಹೋಗ್ಬೇಕಾ ಆ ಚಿಂತೆ ಇರಬಾರ್ದು. ಫಸ್ಟ್ ಬರಬೇಕು, ಚೆಕಪ್ ಮಾಡಿಸ್ಬೇಕು, ಮುಂದಿಂದು ಆಮೇಲೆ. ಸೊ ಇದರಿಂದ ನಾವು ಈ ಕಾರ್ಡ್ ರಾಜು ಅವರ ಮುಖಾಂತರ ಸಾರ್ವಜನಿಕರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರಾದಂಥ ಮುನರತ್ನಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಎಲ್ಲ ಕೊಡಲಿ ಅಂತ ಅಂದ್ಬಿಟ್ಟು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.
ಹಾಗೂ ಮುನರತ್ನಣ್ಣವರು ಸತತವಾಗಿ 4ನೇ ಬಾರಿಗೆ ಗೆದ್ದಿದ್ದಾರೆ. ಅವರು ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಅಲ್ಲಿ ಅವ್ರ ಕಾರ್ಯವೈಖರಿ ನೋಡಿ ಜನ ಎಲ್ಲ ನಿಂತ್ಕೊಂಡೆ ಒಂದು MLA ನಿಲ್ಲಿಸ್ತಾರೆ. ಅಲ್ಲಿಂದ 4 ಬಾರಿ ಸತತವಾಗಿ ಗೆಲ್ತಾರೆ. ಇವತ್ತೇನಾರು ಅವರಿಂದ ಜನ ಇದ್ರೆ 224 ಕ್ಷೇತ್ರದಲ್ಲಿ ಒಂದು ನನ್ನ ಕ್ಷೇತ್ರ ಮಾದರಿ ಆಗಿರಬೇಕು. ನನ್ನ ಕ್ಷೇತ್ರ ಕೆಲಸ ಮಾಡೋದ್ರಲ್ಲಿ ಸರ್ವಂ ವಿಶ್ವೇಶ್ವರಯ್ಯನೇ ಮೀರಿಸುವಂಥ ಶಾಸಕರು ಇವರು. ಆಮೇಲೆ ನಾವು ಎಲ್ಲರೂ ಜನ ಇವತ್ತು ಅವ್ರನ್ನ ಇಷ್ಟಪಡ್ತಾ ಇದೆ ಅಂದರೆ ಅಭಿವೃದ್ಧಿ ಕಾರ್ಯಗಳು ನೋಡಿ. ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಪ್ರತಿ ವರ್ಷ ಅವರು ಹುಟ್ಟುಹಬ್ಬ ದಿನ ತಿರುಪತಿಗೆ ಹೋಗ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರುಗಳು ಇವತ್ತು ಎಲ್ಲ ದೇವಸ್ಥಾನದಲ್ಲಿ ಪೂಜೆಗಳು ಇಟ್ಕೊಂಡಿದ್ದಾರೆ. ಆಮೇಲೆ ವಿಶೇಷವಾಗಿ ನಮ್ಮ ಸುಮ್ನಹಳ್ಳಿ ಬೆಗ್ಗರ್ಸ್ ಕಾಲೋನಿಯಲ್ಲಿ ಎಲ್ಲ ಅಲ್ಲಿರೋ ಎಲ್ಲರಿಗೂ ಹಣ್ಣು ಹಂಪಲು ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆಮೇಲೆ ಹೆಚ್ಚಾಗಿ ಒಂದು ಮೆಡಿಕಲ್ ಕ್ಯಾಂಪು ಅಂತ ಅಂದರೆ ಒಂದು 6,000 ಕಾರ್ಡ್ ಎಲ್ಲರಿಗೂ ಕೊಟ್ಟು ಅವ್ರೇನಂದ್ರೆ ಫ್ರೀ ಚೆಕಪ್ ರಾಷ್ಟ್ರೀಯ ಅಂತ ಅಂದ್ಬಿಟ್ಟು ಅನ್ನಪೂರ್ಣೇಶ್ವರದಲ್ಲಿ ಒಂದು ಹಾಸ್ಪಿಟ್ಲ್ ಇದೆ. ಅಲ್ಲಿ ಉಚಿತವಾಗಿ ಅವರು ಆರೋಗ್ಯ ತಪಾಸಣೆ ಮಾಡ್ಬೋದು. ಇದೇ ಇದರಲ್ಲಿ ಅವರು ಬರ್ತಡೇ ಪ್ರಯುಕ್ತ ಅದನ್ನ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಮುಂದಿನ ದಿನದಲ್ಲಿ ಒಳ್ಳೇದಾಗಲಿ. 2028ರಲ್ಲಿ ನಾವು ಅವ್ರನ್ನ ಮಂತ್ರಿಗಳನ್ನಾಗಿ ನೋಡಬೇಕು. ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಎಲ್ಲರದು ಆಸೆ. ಮುನರತ್ನಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾಗಿ ರಾಜಣ್ಣ, ಉಷಾ ಮೇಡಮ್ ಅವರು ಇಬ್ರು ಸೇರಿ ಅವ್ರ ದಂಪತಿಗಳು ಸೇರಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ಷಾ ಕಾರ್ಡ್ ಮೆಡಿಕಲ್ ಸಂಬಂಧಪಟ್ಟಂಗೆ ತಪಾಸಣೆ ಮಾಡೋಕ್ಕೋಸ್ಕರ ಇದು ಕಾರ್ಡ್ನ ಇವತ್ತು ಕೊಡ್ತಾ ಇದ್ದಾರೆ. ಒಂದು 6,000 ಜನ ಕುಟುಂಬಕ್ಕೆ ಅನುಕೂಲ ಆಗ್ತದೆ. ತಾವೆಲ್ಲರೂ ದಯಮಾಡಿ ಈ ಕಾರ್ಡ್ನ ಪಡೆದು ಇದರ ಉಪಯೋಗ ಪಡಿಬೇಕು. ಇದು ರಾಷ್ಟ್ರೀಯ ಅನ್ನಪೂರ್ಣೇಶ್ವರಿ